ಬಸವನ ಬಾಗೇವಾಡಿ ಮೆಟ್ರಿಕ್ ನಂತರದ ಬಾಲಕಿಯರ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ನಡೀತಾ ಇರುವಂತಹ ದೈಹಿಕ ಮಾನಸಿಕ ಕಿರುಕುಳ ಹಾಗೂ ದೌರ್ಜನ್ಯಗಳ ಕುರಿತು ತುರ್ತು ಕ್ರಮ ಕೈಗೊಳ್ಳಲು ಮನವಿ. ವಸತಿ ನಿಲಯದ ವಾರ್ಡನ್ ಶ್ರೀಮತಿ ರಾಜೇಶ್ವರಿ ಹಾಗೂ ಅಡುಗೆ ಸಿಬ್ಬಂದಿಯವರು ವಿದ್ಯಾರ್ಥಿನಿಯರೊಂದಿಗೆ ಅಮಾನವೀಯವಾಗಿ ವರ್ತಿಸ್ತಾ ಇದ್ದು ನಿರಂತರವಾಗಿ ಮಾನಸಿಕ ಮತ್ತು ದೈಹಿಕ ಕಿರುಕುಳವನ್ನು ನೀಡುತ್ತಿದ್ದಾರೆ. ವಸತಿ ನಿಲಯದಲ್ಲಿ ನಡೀತಾ ಇರುವಂತಹ ಅನ್ಯಾಯ, ಅವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಬೆದರಿಕೆ ಹಾಕುವುದು, ಕೆಟ್ಟ ಪದಗಳಿಂದ ಬೈಯುವುದು ಹಾಗೂ ದೈಹಿಕವಾಗಿ ಹಲ್ಲೆ ನಡೆಸುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ದಿನಾಂಕ 18/7/2026ರಂದು ರಾತ್ರಿ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ತಯಾರಿಗೆ ಗ್ರಂಥಾಲಯದಲ್ಲಿ ಓದಲು ಅವಕಾಶ ನೀಡುವಂತೆ ವಿನಂತಿಸಿಕೊಂಡಿದ್ದಾರೆ. ಅವಕಾಶ ನೀಡುವ ಬದಲು ವಾರ್ಡನ್ ಹಾಗೂ ಸಿಬ್ಬಂದಿಯವರು ವಿದ್ಯಾರ್ಥಿನಿಯರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ವಿದ್ಯಾರ್ಥಿನಿಯರಿಗೆ ಮೈ ಮೇಲೆ ಬಾಸುಂಡೆ ಬರುವಷ್ಟು ಹೊಡೆದಿದ್ದು, ಇದರಿಂದಾಗಿ ಅವರು ದೈಹಿಕವಾಗಿ ಗಾಯಗೊಂಡು ಮಾನಸಿಕವಾಗಿ ತೀವ್ರ ನೋವನ್ನು ಅನುಭವಿಸುವಂತಾಗಿದೆ. ವಿದ್ಯಾರ್ಥಿನಿಯರು ಶಿಕ್ಷಣ ಪಡೆಯಲು ಸರ್ಕಾರದ ವಸತಿ ನಿಲಯದಲ್ಲಿದ್ದು ಆದರೆ ಓದಲು ಅವಕಾಶ ಕೇಳದೆ ಕಾರಣಕ್ಕೆ ಹಲ್ಲೆ ನಡೆಸುವುದು ನಮ್ಮ ಶಿಕ್ಷಣದ ಹಕ್ಕು, ಮಾನವ ಹಕ್ಕು ಮತ್ತು ಗೌರವಕ್ಕೆ ಧಕ್ಕೆ ತರುವಂತಹ ಕೃತ್ಯವಾಗಿದೆ. ವಸತಿ ನಿಲಯದಲ್ಲಿ ನಡೆಯುವಂತಹ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನು ಪ್ರಶ್ನೆ ಮಾಡಿದರೆ ವಿದ್ಯಾರ್ಥಿನಿಯರನ್ನ ಗುರಿಯಾಗಿಸಿಕೊಂಡು ಬೆದರಿಸುವಂತಹ ಪ್ರಯತ್ನ ಮಾಡಲಾಗ್ತಾ ಇದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿನಿಯರಾಗಿದ್ದು ಈ ರೀತಿಯ ಕಿರುಕುಳ ಮತ್ತು ದೌರ್ಜನ್ಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ 1989 ಹಾಗೂ ಇತರೆ ಅನ್ವಯವಾಗುವಂತೆ ಕಾನೂನುಗಳ ಅಡಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಲ್ಲಿ ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆ ಹಾಸ್ಟೆಲ್ ವಾರ್ಡನ್ ಹಾಗೂ ಅಡುಗೆ ಸಹಾಯಕಿ ವಿನಾಕಾರಣ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂಬ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೊತ್ತದಾರ್ ವಿದ್ಯಾರ್ಥಿನಿಯರು ಅಳಲನ್ನ ಆಲಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ಭರವಸೆಯನ್ನು ನೀಡಿದರು. ಬಳಿಕ ವಿದ್ಯಾರ್ಥಿನಿಯರು ಪ್ರತಿಭಟನೆ ವಾಪಸ್ಸನ್ನು ಪಡೆದಿದ್ದಾರೆ. ಮಾಡುವ ಎಲ್ಲ ಪ್ರಶ್ನೆ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಲಿಕ್ಕೆ ಬಂದಂತ ಪ್ರಶ್ನೆ ಹೆಣ್ಣು ಮಕ್ಕಳನ್ನ ದಬ್ಬಾಳಿಕೆ ಮಾಡ್ತಾರೆ. ನಾನು ನಿಮಗೆ ಸ್ಟೂಡೆಂಟ್ ಅಲ್ಲ ಮೇಡಮ್ ಹೇಳಿ ಅಂತ ಹಚ್ಕೊಡಕ್ಕ ಮೇಡಮ್ಗೆ ಅಂತ ಹಚ್ಕೊಟ್ಟಿನಿ. ಮೇಡಮ್ ಏನಂದ್ರು, ಅವ್ರು ಕೇಳಿದ್ರು ನೀವು ಅವ್ರ ಫೋನ್ ಹಚ್ಚಿದ್ರೆ ಅವ್ರಿಗೆ ಇನ್ನೂ ಮ್ಯಾಟ್ರ್ ಓದಿಲ್ಲ, ನೀವು ಸಣ್ಣವರಾಗಿ ಈಗ ಒಂದು ಬಂದಿರಿ ಇಷ್ಟಿಗೆ ಇಷ್ಟು ಅವರ್ ಮಾಡತ್ತೀರ ಅಂತಂದ್ರು. ಆಮೇಲೆ ನಾನು ತಗೊಂಡು ಮೇಡಮ್ ಮ್ಯಾಟ್ರ್ ಏನಾಗುತ್ತೆ ಕೇಳ್ರಿ ಫಸ್ಟ್ ಅಂತ ಕೇಳಿದ್ಮೇಲೆ ಇದ್ರ ಬಗ್ಗೆ ಏನು ಹೇಳಿದ್ರಿ, ಇದು ಲೈಬ್ರರಿ ಬಗ್ಗೆ ಹೇಳಿದ್ರು. ಅದು ಹೇಳಿದ್ಮೇಲೆ ಕೇಳಾಗ ಮೇಡಮ್ ಯಾರು ಲೈಬ್ರರಿಗೆ ಯಾರು ಹಚ್ಚಾರ ಹಚ್ಚಿ ಗಂಗೋತ್ರಿ ಫೋನ್ ಹಚ್ಚಾರ ನೋಡಮ್ಮ ಅಂತ ಹೇಳಿದ್ರು. ಗಂಗೋತ್ರಿ ಫೋನ್ ಹಚ್ಚಾರ ಅಂತ ಹೇಳಿದಾಗ ನಾವು ಕೇಳಾಗ ಆ ಹುಡುಗಿಯನ್ನು ಹಿಡ್ಕೊಂಡು ಭಯ ಅಂತಾರ ಇವರು ಈಗ ಗೀತಾ
ಹೇಳೋ ಅಧಿಕಾರ ಐತಿ, ಮಾಡೋ ಅಧಿಕಾರ ಐತಿ, ಮಾಡಕ ನೀನು ಅಂದ್ರೆ ನೀ ಏನ್ ಹೇಳ್ತಿ ಅಂತ ಈ ಗೊತ್ತಿದ್ದಾಗ ಮಾತಾಡ್ರಿ. ವಿಡಿಯೋ ಮಾಡೀನ್ರಿ ಮೈ ಮೇಲೆ ಬಂದು ಬಡಿದು ಮತ್ತೇನಂದ್ರೆ ಇಲ್ಲ ಕಟ್ಸಾಕ್ ಬಂದಿರಿ ನೀವು ಅಂತ ಅಂದವ್ರಿ. ಇಲ್ರಿ ಅವ್ರು ನಮಗಲ್ರಿ ಅಲ್ಲಿ ಈ ಮಾತಂದ್ರೆ ಸಿಬ್ಬಂದಿಯವ್ರು ಕೆಲಸ ಮಾಡ್ತಾರೋ ಇಲ್ಲೋ ಇಡೀ ಎಲ್ಲರೂ ಹುಟ್ಟು ಹೇಳ್ಬೇಕು ಸುಮ್ಮನೆ ಹೇಳ್ತಾರೇನ್ರಿ. ಮತ್ತ ಅವ್ರಿಗೆ ಹೊಡೆದಾರ ಕಪಾಳ ಹೊಡೆದಿದ್ದು ಹಿಡಿಯೋದು, ನೀವು ಮಾಡಿದ್ದು ಹಿಡಿಯೋದು, ಹುಟ್ಟು ಇಟ್ಕೊಂಡು ಅವ್ರು ಉಸುರು ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ. ಮತ್ತ ಊಟ ಏನು ಮುಂಜಾನೆ ನಾಷ್ಟ ಮಾಡ್ಬೋದು, ನಾಷ್ಟ ಕಟ್ಟಲ್ಲಂದ್ರಿ ಸೊಗಸನ ಸೊಗಸ ಬರ್ರಿ ಮೇಡಮ್ ಬರ್ರಿ.